ನವಿಲ್ ನಾಟ್ಯ ಆಡ್ತಪ್ಪ. ತಮ್ಮಯ್ಯ ಅದ್ಯಾಕಂಗ್ ಕಳ್ತಾವನೆ ನವಿಲೇ ನವಿಲ್ ನಾಟ್ಯ ಆಡ್ತಪ್ಪ. ನೋಡು ನೋಡು ನಮ್ಮ ರಮೇಶ್ ನವಿಲಾಗಿ ಯಾವ ರೀತಿ ಮಾತಾಡ್ತಿದ್ರು ನೋಡು. ನೋಡು ನೋಡು ನಾವಾಡುವ ನುಡಿಯೇ ನೋಡ್ರಿ ನೋಡ್ರಿ ನಮ್ಮ ರಮೇಶ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. ನೋಡುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಫೋಟೋ ನೋಡಿ ಆ ಫೋಟೋದಾಗ ಹಿಂಗೆ ಹಿಂಗೆ ನಿಂತು ಅದು ಅಪ್ಪ ಐತಿ ಹಿಂಗೆ ಕರೆ ಕಾಣುತ್ತೆ ಅಂದ್ರೆ ಹಿಂದಿಂದಾನೆ ಫೋಟೋ ತೆಗೆದಿದ್ದಾರೆ. ಇದನ್ನ ತೆಗೀರಿ ಒಳ್ಳೆ ಇದನ್ನ ಬಡ್ಡೆ ಭಾರತ್ ಬಡ್ಡೆ ಬಿದ್ದಂಗೆ ಆಗಿದೆ ಅಲ್ರಿ. Okay, okay, okay. ಬಾಬಾ
ಹಲೋ ಫ್ರೆಂಡ್ಸ್, ನಾವೀಗ ಮೊಣಕಾಲ್ಮೂರಿನ ಕೂಗುಬಂಡೆಯ ನಂತರವೂ ಇರುವಂತಹ ಮೇಲಿನ ಎಡಭಾಗದಲ್ಲೇ ನೀವು ಹಿಂಗೆ ಚಲಿಸ್ತಾ ಹೋದ್ರಿ ಅಂತಂದ್ರೆ ಚಿತ್ತಾರ ಮೂಡಿರುವಂತಹ ಬೆಟ್ಟಗುಡ್ಡಗಳು, ನೀವು ಕೇವಲ ಕೂಗುಬಂಡೆಯ ಹತ್ತಿರುವಂತಹ ಕೆರೆಯನ್ನ ನೀವು ನೋಡಿದಿರಿ. ಬನ್ನಿ ಫ್ರೆಂಡ್ಸ್, ಈಗ ಮತ್ತೊಂದು ಕೆರೆಯನ್ನು ಕೂಡ ನಾವು ತೋರಿಸಿದೀವಿ. ಆ ಕೆರೆಯನ್ನ ನಾವು ನೋಡ್ಕೊಂಡು ಮೇಲ್ ಬಂದ್ವಿ ಅಂತಂದ್ರೆ ನಾವಿಲ್ಲಿ ಆಂಜನೇಯ ನಮಗೆ ಪ್ರತ್ಯಕ್ಷನಾಗ್ತಾನೆ. ಆ ಆಂಜನೇಯನ ವರಪ್ರಸಾದವನ್ನ ನಾವು ತಗೊಳ್ತೀವಿ. ಆ ವರಪ್ರಸಾದವನ್ನ ತಗೊಂಡಾದ್ಮೇಲೆ ನಮ್ಮನ್ನ ಕಾಯುವಂತಹ ಮೊಣಕಾಲ್ಮೂರಿನ ತಾಯಿ, ಮಹಾತಾಯಿ, ನಾಡದೇವತೆ ಆದಂತಹ ಏಣಿ ಮಾರಮ್ಮನ ನಾವು ದರ್ಶನವನ್ನ ತಗೊಳ್ತೀವಿ. ಏಣಿ ಮಾರಮ್ಮ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೋದು, ಆ ಹೆಸರಿನಲ್ಲೇ ವಿಶೇಷತೆ ಇದೆ. ಏಣಿಯನ್ನ ಹತ್ತಿ ಪೂಜೆ ಮಾಡುವಂತಹದ್ದು. ನಾವು ಏನು ವಸ್ತ್ರಗಳನ್ನ ನಾವು ತಗೊಳ್ತೀವಿ ಹೊಸ ವರ್ಷಗಳಲ್ಲಿ, ಅದನ್ನ ತಾಯಿಗೆ ಸಮರ್ಪಣೆ ಮಾಡಿ ನಾವು ಅದನ್ನ ತಗೊಳ್ಳೋದ್ರಿಂದಾಗಿ ವರ್ಷ ಪೂರ್ತಿ ನಮಗೆ ಆಹಾರದ್ದೇ ಆಗಿರ್ಬೋದು, ಉಡುಪಿನ ಆಗಿರ್ಬೋದು, ನಮ್ಮ ಮೂಲಭೂತ ಸೌಕರ್ಯಗಳೆಲ್ಲವೂ ಕೂಡ ದೊರೆಯುತ್ತೆ. ತಾಯಿ ನಮ್ಮನ್ನ ಸಂಕಷ್ಟಗಳಿಂದ ಪಾರು ಮಾಡ್ತಾಳೆ. ನಮಗೆ ಯಾವುದೇ ರೀತಿಯಲ್ಲಿ ನಾವು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷೋ ಜಗದೀಶ್ವರಿ ಅಂತ ನಾವೇನು ಪ್ರಾರ್ಥನೆ ಮಾಡ್ತೀವಲ್ಲ, ಆ ತಾಯಿ ಹೀಗೆ ನಮ್ಮನ್ನೆಲ್ಲವನ್ನು ಕೂಡ ಪರಿಯುವಂತಹ ತಾಯಿಯಾಗಿದ್ದಾಳೆ. ಬೆಟ್ಟದ ತಪ್ಪಲಿನಲ್ಲಿ ಆಕೆ ಸುಖಿಸಿರುವುದನ್ನ ನಾವು ಕಾಣಬಹುದು. ಆ ಒಂದು ಇದು ಪ್ರಶಾಂತವಾದಂತಹ ವಾತಾವರಣ. ನೀವು ಇಲ್ಲಿ ಬಂದ್ರೆ ನೀವು ನೋಡ್ಬೋದು. ನಾವು ಈ ಜಗತ್ತನ್ನೇ ಮರೆತು ಬಿಡೋಣ ಅಂತ ಅನ್ಸತ್ತೆ. ನಾವು ಮೇಲಿನಿಂದ ಹತ್ಕೊಂಡು ಈಗ ಇಲ್ಲಿ ತನಕ ಬಂದಿದ್ದೀವಿ. ಒಂದು ಸ್ವಲ್ಪ ನಾರು ಕೂಡ ನಮಗೆ ಅತಿ ಸೂಕ್ಷ್ಮದಾದಷ್ಟು ನಮಗೆ ಯಾವುದೇ ರೀತಿಯ ಆಯಾಸಗಳಿಲ್ಲ. ಯಾಕೆ ಅಂತಂದ್ರೆ ನಾವು ಬೆಟ್ಟಗುಡ್ಡಗಳಿಂದಲೇ ಹರಿದು ಬರುತ್ತಿರುವಂತಹ ನೀರನ್ನ ಕುಡಿದು ಬಂದಿದ್ದೀವಿ. ಅದೆಲ್ಲವೂ ಕೂಡ ಅತಿ ಲವಣಯುಕ್ತವಾದಂತಹ ನೀರು. ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ಸ್ಗಳಿಲ್ಲ. ಅವೆಲ್ಲವೂ ಕೂಡ ಅತ್ಯಂತ ಉತ್ತಮವಾದಂತಹ ಲವಣಯುಕ್ತವಾದಂತಹ ನೀರಾಗಿದೆ. ಅದನ್ನು ನಾವು ಈ ಜೀವನದಲ್ಲಿ ಒಮ್ಮೆ ಕುಡಿದ್ರೆ ಸಾಕು, ನಮ್ಮ ದೇಹ ಇಡೀ ಪರಿಶುದ್ಧವಾಗೋದನ್ನು ನಾವು ಕಾಣಬಹುದಾಗಿದೆ.